ಹಾಯ್ ಸ್ನೇಹಿತರೆ, ನಾನು ರವಿ ಮಾತನಾಡ್ತಾ ಇದ್ದೀನಿ. ವೆಲ್ಕಮ್ ಟು ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಥಮ್ಸ್ ಅಪ್ ಕೊಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರ್ತೀರಾ, ಅವ್ರಿಗೆ ಎಲ್ಲರಿಗೂ ರಿಕ್ವೆಸ್ಟು ಇದೊಂದೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೊಂದು ರಿಕ್ವೆಸ್ಟು ನಿಮಗೆಲ್ಲರಿಗೂ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದಲ್ಲಿ ನೀವು ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. 9035777825 ಈ ನಂಬರ್ಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ. ಬನ್ನಿ, ನಾವು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಡೈರೆಕ್ಟಾಗಿ ಕಂಟೆಂಟ್ಗೆ ಮೂವ್ ಆಗೋಣ. ಕರ್ನಾಟಕ ರಾಜ್ಯದ 2ನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ಮಾಡಿದ್ದಾರೆ. ಜೂನ್ 27ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಧಾರವಾಡ ಟು ಬೆಂಗಳೂರು ಓಕೆ, ಈ ಮಧ್ಯ ಸಂಚರಿಸುವ ಕರ್ನಾಟಕದ 2ನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇರಿದಂತೆ ದೇಶದ ಪ್ರಮುಖ ಸ್ಥಳಗಳ ನಡುವೆ ಸಂಪರ್ಕ ಕಲ್ಪಿಸುವ 5 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರಕ್ಕೆ ಚಾಲನೆ ನೀಡಿದ್ದಾರೆ. ಮತ್ತು ಮಧ್ಯಪ್ರದೇಶದ ಭೋಪಾಲ್ನ ರಾಣಿ ಕಮಲಾಪತಿ, ಈ ರೈಲಿನ ಹೆಸರಿದು ರಾಣಿ ಕಮಲಾಪತಿ ರೈಲು ನಿಲ್ದಾಣಕ್ಕೆ, ಒಂದು ರೈಲ್ವೆ ಪ್ಲ್ಯಾಟ್ಫಾರ್ಮ್ನ ಒಂದು ಹೆಸರು, ರೈಲ್ವೆ ಸ್ಟೇಷನ್ನ ಹೆಸರು ರಾಣಿ ಕಮಲಾಪತಿ. ಈ ಒಂದು ನಿಲ್ದಾಣಕ್ಕೆ ಪ್ರಧಾನಿ ಮೋದಿಯವರು 2 ರೈಲುಗಳಿಗೆ ಹಸಿರು ನಿಶಾನೆ ತೋರಿದ್ದಾರೆ. ಇನ್ನು ಉಳಿದ 3 ಎಕ್ಸ್ಪ್ರೆಸ್ ರೈಲುಗಳಿಗೆ ವರ್ಚುವಲ್ ಆಗಿ ಇವರೇನು ಮಾಡಿದ್ದಾರೆ, ಚಾಲನೆ ನೀಡಿದ್ದಾರೆ. ಈ 5 ರೈಲುಗಳು ಎಲ್ಲೆಲ್ಲಿ ಸಂಚಾರ ಮಾಡುತ್ತಪ್ಪ ಅಂತಂದರೆ ಮಧ್ಯಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮತ್ತು ಬಿಹಾರ್, ಜಾರ್ಖಂಡ್ ರಾಜ್ಯದ ಪ್ರಮುಖ ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಸ್ನೇಹಿತರೆ. ಓಕೆ, ಇದೇ ಸಂದರ್ಭದಲ್ಲಿ ಮೋದಿಯವರು ಏನು ಮಾಡ್ತಾರೆ ಅಂತಂದರೆ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾರೆ. ಯಾವುದ್ರ ಬಗ್ಗೆ? ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ ಬಗ್ಗೆ, ಸರ್ವೀಸಸ್ ಬಗ್ಗೆ ಅವರವರ ಅಭಿಪ್ರಾಯನ ಹಂಚ್ಕೊಳ್ಳಿ ಅಂತೇಳಿ ಅವರ ವಿದ್ಯಾರ್ಥಿಗಳಿಂದ ಅಭಿಪ್ರಾಯವನ್ನು ಕೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಇದಕ್ಕೆ ಮಹಾನಿರ್ದೇಶಕರಾಗಿ ಜನಾರ್ದನ್ ಪ್ರಸಾದ್ ನೇಮಕ ಆಗಿದ್ದಾರೆ. ನೋಡಿ, ಅದರ ಬಗ್ಗೆ ತಿಳ್ಕೊಳ್ಳೋದಾದರೆ ಭೂವೈಜ್ಞಾನಿಕ ಸಮೀಕ್ಷೆ ನಡೆಸುವ ಸಂಸ್ಥೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಹಾನಿರ್ದೇಶಕರಾಗಿ ಜನಾರ್ದನ್ ಪ್ರಸಾದ್ ಅವರು ನೇಮಕ ಆಗಿದ್ದಾರೆ. 2023 ಜೂನ್ 1ರಿಂದ ಇವರು ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತು ಇವರು ಕರ್ನಾಟಕ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಗೋವಾ, ಜಾರ್ಖಂಡ್, ಒಡಿಶಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಿಗೆ ಅಪಾರ ಪ್ರಮಾಣದ ರಾಜ್ಯದ ಆದಾಯ ನಷ್ಟ ಉಂಟು ಮಾಡಿರುತ್ತೆ ಒಂದು ಕೇಸು. ಯಾವ ಕೇಸ್ ಅದು ಅಂತಂದರೆ ಕಬ್ಬಿಣ ಮತ್ತು ಮ್ಯಾಂಗನೀಸ್ನ ಅಕ್ರಮ ಗಣಿಗಾರಿಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿರುವ ನ್ಯಾಯಮೂರ್ತಿ MB ಶಾ ಅವರ ನೇತೃತ್ವದ ಆಯೋಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಈ ಆಯೋಗದಲ್ಲಿ ಜನಾರ್ದನ್ ಪ್ರಸಾದ್ ಅವರು ಕಾರ್ಯನಿರ್ವಹಿಸುತ್ತಿದ್ದರು. ಅಂದರೆ ಅದರಲ್ಲಿ ಅವರ ಅಂಡರಲ್ಲಿ ಆ ಒಂದು ಕಮಿಷನಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ ಅಂತ. ಓಕೆ, ನೆಕ್ಸ್ಟು ಇನ್ನು ಈ ಶಕ್ತಿಕಾಂತ್ ದಾಸ್ ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಪ್ರೆಸೆಂಟು RBIನ ಗವರ್ನರ್ ಇವರು. 2023 ಗವರ್ನರ್ ಆಫ್ ದಿ ಇಯರ್ ಪ್ರಶಸ್ತಿ ಯಾರಿಗೋಯ್ತು? ಶಕ್ತಿಕಾಂತ್ ದಾಸ್ ಅವ್ರಿಗೆ ಹೋಗಿದೆ. ಓಕೆನಾ? ಅವರು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 2023 ಜೂನ್ 14ರಂದು ಭಾರತದ ರಿಸರ್ವ್ ಬ್ಯಾಂಕ್ನ 25ನೇ ಗವರ್ನರ್, ಎಷ್ಟನೇ ಗವರ್ನರ್ ಇವರು? 25th ಗವರ್ನರ್ ಆಫ್ RBI ಶಕ್ತಿಕಾಂತ್ ದಾಸ್ರವರಿಗೆ
ಲಂಡನ್ ಮೂಲದ ಸೆಂಟ್ರಲ್ ಬ್ಯಾಂಕಿಂಗ್ ಪಬ್ಲಿಕೇಶನ್ ಸಂಸ್ಥೆಯು ಯಾವ ಒಂದು ಸಂಸ್ಥೆ ಕೊಟ್ಟಿದೆ ಪ್ರೈಸು ಅಂತಂದರೆ ಸೆಂಟ್ರಲ್ ಬ್ಯಾಂಕಿಂಗ್ ಪಬ್ಲಿಕೇಶನ್ ಸಂಸ್ಥೆ ಕೊಟ್ಟಿದೆ. ಓಕೆನಾ. 2023 ವರ್ಷದ ಗವರ್ನರ್ ಪ್ರಶಸ್ತಿಯನ್ನು ಲಂಡನ್ನಲ್ಲಿ ನೀಡಿ ಗೌರವಿಸಿದೆ. ಲಂಡನ್ನಲ್ಲಿ ಒಂದು ಪ್ರಶಸ್ತಿನ ನೀಡಿದ್ದಾರೆ. ಯಾಕೆ ಕೊಟ್ಟರು ಪ್ರಶಸ್ತಿ ಇವ್ರಿಗೆ ಅಂತಂದರೆ ಶಕ್ತಿಕಾಂತ್ ದಾಸ್ ಅವರು ಕೋವಿಡ್ ಸಂದರ್ಭದಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಂತಹ ಅನೇಕ ಸಂದಿಗ್ಧ ಸಮಯದಲ್ಲಿ ಭಾರತದ ಹಣಕಾಸು ಪರಿಸ್ಥಿತಿಯನ್ನು ತುಂಬ ಸಮರ್ಥವಾಗಿ ಇವರು ನಿರ್ವಹಿಸಿದ್ದಾರೆ. ಓಕೆನಾ. ಅದಕ್ಕೆ ಇವ್ರಿಗೆ ಸೆಂಟ್ರಲ್ ಬ್ಯಾಂಕಿಂಗ್ನವರು ಶಕ್ತಿಕಾಂತ್ ದಾಸರವ್ರನ್ನ 2023ನೇ ಸಾಲಿನ ಗವರ್ನರ್ ಆಫ್ ದಿ ಇಯರ್ ಪ್ರಶಸ್ತಿಗೆ 2023 ಮಾರ್ಚ್ನಲ್ಲಿ ಆಯ್ಕೆ ಮಾಡಿದರು. ಈಗ RBIನ ಪ್ರಸ್ತುತ ಮತ್ತು 25ನೇ ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ರವರು ಈ ಪ್ರಶಸ್ತಿಯನ್ನು ಪಡೆಯುತ್ತಿರುವ RBIನ 2ನೇ ಗವರ್ನರ್ ಆಗಿದ್ದಾರೆ. ಹಾಗಾದರೆ ಮೊದಲನೇವರು ಯಾರು ನೋಡಿ, ಇಲ್ಲಿ ಬರ್ತಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೊದಲನೇ ಗವರ್ನರು ಈ ಮೊದಲು RBIನ 23ನೇ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದ ರಘುರಾಮ್ ರವರಿಗೆ ಸೆಂಟ್ರಲ್ ಬ್ಯಾಂಕಿಂಗ್ನ 2015ನೇ ಸಾಲಿನ ವರ್ಷದ ಗವರ್ನರ್ ಪ್ರಶಸ್ತಿಯನ್ನು ನೀಡಿತ್ತು. ಅಂದರೆ ಫಸ್ಟು ರಘುರಾಮು, ಸೆಕೆಂಡು ಶಕ್ತಿಕಾಂತ್ ದಾಸ್. ನೆಕ್ಸ್ಟು LVM-3 MK ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆಗೊಂಡ ಚಂದ್ರಯಾನ 3 ನಿಮಗೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದೆ ಅಂತಂದರೆ ಎಲ್ಲ ಕಾಂಪಿಟೇಟಿವಲ್ಲೂ ಇದ್ರ ಬಗ್ಗೆ ಒಂದೊಂದು ಕ್ವಶನ್ ಕೇಳ್ತಾ ಇದ್ದಾರೆ. ಯಾವ ಕ್ವಶನ್ ಕೇಳ್ತಾರೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ ಡೀಟೇಲಾಗಿ ಕೊಟ್ಟಿದ್ದೀನಿ ಸ್ನೇಹಿತರೆ. 2023 ಜುಲೈ 14 ಮಧ್ಯಾಹ್ನ 2:30 ವೇಳೆಗೆ 2:15 ಉಡಾಯಿಸ್ತಾರೆ. ಓಕೆನಾ. ಒಂದು ಉಪಗ್ರಹ ಎಲ್ಲಿಂದ, ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರದಿಂದ ಇಸ್ರೋ ಏನು ಮಾಡುತ್ತೆ, LVM-3 M4 ರಾಕೆಟ್ ಚಂದ್ರಯಾನ 3 ಗಗನ ನೌಕೆಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ರು. ಇದು ಸುಮಾರು ಭೂಮಿಯಿಂದ 36,500 ಕಿಲೋಮೀಟರ್ ಎತ್ತರದಲ್ಲಿ ಚಂದ್ರಯಾನ 3 ಗಗನ ನೌಕೆಯನ್ನು ನಿಗದಿತ ಕಕ್ಷೆಗೆ ಸೇರಿಸುವಲ್ಲಿ LVM-3 M4 ರಾಕೆಟ್ ಯಶಸ್ವಿಯಾಯಿತು. ನಿಮಗೆಲ್ಲ ಗೊತ್ತಿದೆ. ಇದರೊಂದಿಗೆ ಮೊದಲ ಹಂತದ ಇಸ್ರೋ ಚಂದ್ರಯಾನ 3 ಯಶಸ್ವಿ ಆಯಿತು. ಅದಾದಮೇಲೆ 40 ದಿನಗಳ ನಂತರ ಅಂದರೆ 2023 ಆಗಸ್ಟ್ 23ರಂದು ಚಂದ್ರಯಾನ 3 ಗಗನ ನೌಕೆಯು ಚಂದ್ರನ ಅಂಗಳವನ್ನು ತಲುಪಿತು ಅಲ್ವಾ. ಚಂದ್ರಯಾನವನ್ನು ತಲುಪಿತು. ನಾವು ಕಾಯ್ತಾನೇ ಇದ್ವಿ, ಹೋಗುತ್ತಾ ಇಲ್ವಾ ಅಂತ. ಅದು ಸಕ್ಸಸ್ ಆಗಿ ಹೋಯಿತು. ಓಕೆ. ಇನ್ನು 2023 ICC ವಿಶ್ವ ಟೆಸ್ಟ್ ಚಾಂಪಿಯನ್ ಯಾರು ಗೆದ್ಕೊಂಡ್ರು? ಇನ್ಯಾರು ಗೆದ್ಕೊಂಡ್ರು? ಆಸ್ಟ್ರೇಲಿಯಾದವರೇ ಗೆದ್ಕೊಂಡ್ರು ಅಲ್ವಾ. ಅವರು ಒಂದು ಕಪ್ ಬಿಡಲ್ಲ. ಟೆಸ್ಟೂ ಅವರೇ ತಗೋತಾರೆ, ಒನ್ ಡೇ ಕಪ್ ಕೂಡ ಅವರೇ ಗೆಲ್ತಾರೆ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. 2021-23 ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಂದ್ಯಗಳು 2021 ಆಗಸ್ಟ್ 4ರಿಂದ 2023 ಜೂನ್ 11ರವರೆಗೆ ಜರುಗಿದವು. ಈ ವಿಶ್ವಕಪ್ ಟೆಸ್ಟ್ ಪಂದ್ಯಗಳು ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿಯಾಗಿತ್ತು. ಈ ಆವೃತ್ತಿಯಲ್ಲಿ 9 ತಂಡಗಳು ಪಾರ್ಟಿಸಿಪೇಟ್ ಮಾಡಿದ್ವು. 9 ತಂಡಗಳು ಟೋಟಲ್ 70 ಮ್ಯಾಚಸ್ ಆಡಿಸಿದ್ರು. 2023 ಜೂನ್ 11ರಂದು ಲಂಡನ್ನ ಓವಲ್ ಯಾವ ಕ್ರೀಡಾಂಗಣ? ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಜರುಗಿದ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ನಮ್ಮ ಭಾರತ ತಂಡವನ್ನು 209 ರನ್ನುಗಳಿಂದ ಸೋಲಿಸಿ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಳ್ತು. ಈ ಮೂಲಕ ಆಸ್ಟ್ರೇಲಿಯಾ ತಂಡವು WTC ಏನು WTC ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್. ಓಕೆ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ಪನ್ನು ಗೆಲ್ಲುವ ಮೂಲಕ ಆಸ್ಟ್ರೇಲಿಯಾ ತಂಡವು
ICCಯ ಎಲ್ಲ ಟ್ರೋಫಿಗಳನ್ನು ಜೋಬಲ್ಲಿ ಹಾಕ್ಕೊಂಡು ಹೋಗಿದೆ ನೋಡಿ. ಎಲ್ಲ ಗೆದ್ದಿದ್ದಾರೆ, ಒಂದು ಕಡೆಯಿಂದ ಎಲ್ಲ ಅವ್ರು ಏನು ಮಾಡಿದ್ರೆ ಗೆದ್ದಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಏನು ಬಂತು, ಕಿರೀಟ. ಮೊದಲ ಕ್ರಿಕೆಟ್ ತಂಡ ಈ ಟ್ರೋಫಿಗಳನ್ನೆಲ್ಲ ಎಲ್ಲ ಗೆದ್ದ ಮೊದಲ ಕ್ರಿಕೆಟ್ ತಂಡ ಎಂಬ ದಾಖಲೆಗೆ ಪಾತ್ರವಾಗಿದೆ. ಆಸ್ಟ್ರೇಲಿಯಾದವರು ಎಲ್ಲ ಕ್ರಿಕೆಟ್ ಟೆಕ್ನಿಕ್ಸನ್ನೆಲ್ಲ ತಿಳ್ಕೊಂಡು ಸ್ಟಾರ್ಟಿಂಗಲ್ಲಿ ಸೋಲ್ಕೊಂಡು ಬರ್ತಾರೆ. ಅದು ಯಾವುದೋ ಗ್ಯಾಪಲ್ಲಿ ಅವರು ಲಾಸ್ಟಲ್ಲಿ ಫೈನಲ್ಗೆ ಹೋಗಿ ಫೈನಲಲ್ಲಿ ಹೊಡೆದು ಬಿಡ್ತಾರೆ. ಅವ್ರು ಆಡಿರೋ ಎಲ್ಲ ಮ್ಯಾಚ್ಗಳು ಇದೇ ಥರನೇ, ಸ್ಟಾರ್ಟಿಂಗಲ್ಲಿ ಸೋಲು, ಕೊನೆಯಲ್ಲಿ ಗೆಲುವು. ಇರಲಿ. ಪ್ರಧಾನಿ ನರೇಂದ್ರ ಮೋದಿಯವರ ಫ್ರಾನ್ಸ್ ಸ್ನೇಹಿತರೆ, ಫ್ರಾನ್ಸ್ ವಿದೇಶಾಂಗ ಭೇಟಿ. ಏನಕ್ಕೆ ಫ್ರಾನ್ಸ್ಗೆ ಹೋಗಿದ್ದು ಅಂತ ನೋಡೋಣ. ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2023 ಜುಲೈ 12ರಿಂದ 14ರವರೆಗೆ ಫ್ರಾನ್ಸ್ ದೇಶದ ಪ್ರವಾಸವನ್ನು ಕೈಗೊಂಡರು. ಈ ಪ್ರವಾಸ ಸಂದರ್ಭದಲ್ಲಿ ಫ್ರಾನ್ಸ್ ದೇಶದೊಂದಿಗೆ ಏನೇನು ಒಪ್ಪಂದ ಹಾಕ್ಕೊಂಡ್ರು ಅಂದರೆ ರಫೇಲ್ ವಿಮಾನ ಮತ್ತು ಸಬ್ಮರೀನ್ ಖರೀದಿ, ಇವೆರಡಕ್ಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಜುಲೈ 14ರಂದು ಪ್ಯಾರಿಸ್ನಲ್ಲಿ ನಡೆದ ಬ್ಯಾಸ್ಟಿಲ್ಲೆ ಡೇ ಪರೇಡ್ನಲ್ಲೂ ಭಾಗವಹಿಸ್ತಾರೆ. ಜೊತೆಗೆ ಫ್ರಾನ್ಸ್ ದೇಶವು ಅತ್ಯುನ್ನತ ಪ್ರಶಸ್ತಿಯಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಹಾನರ್ ಈ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸ್ತಾರೆ ಸ್ನೇಹಿತರೆ. ಹಾಗೂ ಫ್ರಾನ್ಸಿಂದ ಮರಳುವಾಗ UAE ದೇಶಕ್ಕೆ ಕೂಡ ಅವರು ಭೇಟಿ ಕೊಡ್ತಾರೆ. ಯಾವಾಗ? ಜುಲೈ 15ರಂದು. UAE ದೇಶಕ್ಕೆ ಪ್ರವಾಸಕ್ಕೂ ಆಡ್ತಾರಲ್ವ, ಏನಕ್ಕೆ ಅಂತ ನೋಡೋಣ. ಏನಕ್ಕೆ ಪ್ರವಾಸ ಹೋದ್ರು ಅವರು? ಪ್ರಧಾನಿ ಮೋದಿಯವರು UAE ಪ್ರವಾಸ ಕೈಗೊಳ್ತಾರೆ ಜುಲೈ 15ರಂದು. ಪ್ರಧಾನಿ ಮೋದಿಯವರು ಫ್ರಾನ್ಸ್ ಪ್ರವಾಸ ಪೂರೈಸಿ ಭಾರತಕ್ಕೆ ಹಿಂದಿರುಗುವಾಗ ಗಲ್ಫ್ ರಾಷ್ಟ್ರವಾದ ಅರಬ್ ಸಂಯುಕ್ತ ಸಂಸ್ಥಾನ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ. ಸಾರಿ ಸ್ನೇಹಿತರೆ, UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥ ರಾಜಧಾನಿ. UAE ರಾಜಧಾನಿ ಯಾವುದು? ಅಬುಧಾಬಿ. UAEಯ ಕ್ಯಾಪಿಟಲ್ ಸಿಟಿ ಅಬುಧಾಬಿಗೆ 2023 ಜುಲೈ 15ರಂದು ಭೇಟಿ ನೀಡ್ತಾರೆ. ಈ ಸಂದರ್ಭದಲ್ಲಿ UAE ಅಧ್ಯಕ್ಷರ ಅರಮನೆಯಲ್ಲಿ ಮೋದಿಯವರಿಗೆ ಅದ್ದೂರಿ ಸ್ವಾಗತ ನೀಡ್ತಾರೆ. ಪ್ರಧಾನಿ ಮೋದಿಯವರು UAEನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್ ಜೊತೆಗೆ ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಒಪ್ಪಂದಗಳ ಕುರಿತು ಮಾತುಕತೆ ನಡೆಸ್ತಾರೆ. ಕಳೆದ ವರ್ಷ ಭಾರತ UAE ನಡುವಿನ ಆರ್ಥಿಕ ಒಪ್ಪಂದಗಳಿಂದಾಗಿ ಉಭಯ ದೇಶಗಳಲ್ಲಿ ಆರ್ಥಿಕತೆಯು 20% ಅಷ್ಟು ಏನಾಗಿರುತ್ತೆ, ಇನ್ಕ್ರೀಸ್ ಆಗಿರುತ್ತೆ. ಓಕೆನಾ? ಈ ಕುರಿತು ಇಬ್ಬರೂ ನಾಯಕರು ಚರ್ಚೆ ಮಾಡ್ತಾರೆ. ಎರಡೂ ದೇಶಗಳ ವ್ಯಾಪಾರ, ಹೂಡಿಕೆ, ಇಂಧನ, ಆಹಾರ ಭದ್ರತೆ, ವಿಜ್ಞಾನ ತಂತ್ರಜ್ಞಾನ, ಶಿಕ್ಷಣ, ಹಣಕಾಸು, ರಕ್ಷಣೆ, ಭದ್ರತೆಗೆ ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ 3 ಮಹತ್ವದ ಒಪ್ಪಂದಗಳಿಗೆ ಸಹಿ ಆಗ್ತಾರೆ ಸ್ನೇಹಿತರೆ. ಈ ಕಾರಣಕ್ಕೇ ಅವರು ನರೇಂದ್ರ ಮೋದಿಯವರು ದುಬೈಗೆ ಭೇಟಿ ಕೊಡ್ತಾರೆ, ಅಂದರೆ UAEಗೆ ಭೇಟಿ ಕೊಡ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಸ್ರೋದಿಂದ ಅಂತ ಹಾಕಿದ್ದೀನಿ, ಇಸ್ರೋದಿಂದ ಅಂತ ಇದು ಇಲ್ಲ ಸ್ನೇಹಿತರೆ. ಇಸ್ರೋದಿಂದ PSLV C56 ಮೂಲಕ ಸಿಂಗಾಪುರದ 7 ಉಪಗ್ರಹಗಳನ್ನು ಉಡಾವಣೆ ಮಾಡಿದ್ದೀವಿ ನಾವು. ನೋಡಿ, ನಾವು ನಮ್ಮ ಒಂದು ಸೆಟಲೈಟ್ಸ್ನ ಉಡಾವಣೆ ಮಾಡೋದಲ್ಲದೆ ಬೇರೆ ದೇಶದ್ದು ಕೂಡ ನಾವು ತಗೊಂಡು ಉಡಾವಣೆ ಮಾಡೋಷ್ಟು ಎತ್ತರಕ್ಕೆ ಬೆಳೆದಿದ್ದೀವಿ ನಾವು. ಓಕೆನಾ? ನಮ್ಮ ಇಸ್ರೋ ಬೆಳೆದಿದೆ. ಸಿಂಗಾಪುರದವರು ತಗೊಳ್ಳಿ ನಮ್ಮ ಒಂದು 7 ಉಪಗ್ರಹಗಳನ್ನು ಉಡಾವಣೆ ಮಾಡಿಕೊಡಿ ಅಂತ ಕೊಟ್ಟಿರ್ತಾರೆ. ಅದನ್ನು ನಾವು ಸಲೀಸಾಗಿ ಲೀಲಾಜಾಲವಾಗಿ ನಾವು ಉಡಾವಣೆ ಮಾಡಿಕೊಟ್ಟಿದ್ದೀವಿ. ಯಾವಾಗ ನೋಡೋಣ ಬನ್ನಿ. ಜುಲೈ 30ರಂದು ಬೆಳಗ್ಗೆ 6:30ಕ್ಕೆ ಇಸ್ರೋದ ಉಪಗ್ರಹ ಉಡಾವಣಾ ವಾಹಕ PSLV C56 PSLV ಅಂದರೆ ಪೋಲಾರ್ ಸ್ಯಾಟಲೈಟ್ಸ್ ಲಾಂಚಿಂಗ್ ವೆಹಿಕಲ್ ಅಂತ.
ಈ PSLV C56 ರಾಕೆಟು ಸಿಂಗಾಪುರದ 7 ಉಪಗ್ರಹಗಳನ್ನು ಸೇಮ್ ಅದೇ ಜಾಗದಲ್ಲೇ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಯಶಸ್ವಿಯಾಗಿ ಹೊತ್ತೊಯ್ದು ಕಕ್ಷೆಗೆ ಸೇರಿಸಿತು. ಮತ್ತು ಉಡ್ಡಯನದ 23 ನಿಮಿಷಗಳ ನಂತರ ಮೊದಲ ಉಪಗ್ರಹ ಬೇರ್ಪಟ್ಟಿತು. ನಂತರ 6 ಇತರ ಉಪಗ್ರಹಗಳು ಅನುಕ್ರಮವಾಗಿ ಉದ್ದೇಶಿತ ಕಕ್ಷೆಗೆ ನಿಯೋಜಿಸಲ್ಪಟ್ಟವು. ನೀಟಾಗಿ ಲಾಂಚ್ ಮಾಡಿ ಯಾವ್ಯಾವ ಜಾಗಕ್ಕೆ ಸೇರಬೇಕು ಎಲ್ಲ ನಾವು ನೀಟಾಗಿ ತಲುಪಿಸಿ ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಸ್ನೇಹಿತರೆ. ಜ್ಞಾಪಕ ಇರಲಿ ಯಾರಿಗೆ? ಸಿಂಗಾಪುರ್ ಅವ್ರಿಗೆ. ಏಷ್ಯಾದಲ್ಲೇ ಮೊದಲ ವಿಶ್ವ ಕಾಫಿ ಸಮ್ಮೇಳನ, ಇದು 5ನೇ ಆವೃತ್ತಿ. ಓಕೆನಾ? ಎಲ್ಲಿ ನಡೀತು ಅಂತ ನೋಡೋಣ. ನಮ್ಮ ಇಂಥವೆಲ್ಲ ಕಾಫಿ ಟೀ ಇಂಥವೆಲ್ಲ ನಡೆಯೋದೆಲ್ಲ ನಮ್ಮ ಬೆಂಗಳೂರಲ್ಲಿ ನಡೀತೆ ಸ್ನೇಹಿತರೆ. ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ ಕಾಫಿ ಬೆಂಗಳೂರಲ್ಲಿ. ಭಾರತದ ಕಾಫಿ ರಾಜಧಾನಿ ಬೆಂಗಳೂರಿನಲ್ಲಿ ಈ ಏಷ್ಯಾದಲ್ಲೇ ಮೊದಲ ವಿಶ್ವ ಕಾಫಿ ಸಮ್ಮೇಳನ ಆಯೋಜನೆಯಾಗುತ್ತದೆ. 2023 ಸೆಪ್ಟೆಂಬರ್ 25ರಿಂದ 28ರವರೆಗೆ ಇಲ್ಲಿ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ, ಓಕೆ, ಪ್ಯಾಲೇಸಲ್ಲಿ ವಿಶ್ವ ಕಾಫಿ ಸಮ್ಮೇಳನದ 5ನೇ ಆವೃತ್ತಿ. ಇದರ ಒಂದು ಥೀಮ್ ಏನು ನೋಡಿ: ವೃತ್ತಾತ್ಮಕ ಆರ್ಥಿಕತೆ ಮತ್ತು ಪುನರುತ್ಪಾದಕ ಕೃಷಿಯ ಮೂಲಕ ಸುಸ್ಥಿರತೆ. ಓಕೆ, ದಿಸ್ ಈಸ್ ದ ಥೀಮ್. ವೃತ್ತಾತ್ಮಕ ಆರ್ಥಿಕತೆ ಮತ್ತು ಪುನರುತ್ಪಾದಕ ಕೃಷಿಯ ಮೂಲಕ ಸುಸ್ಥಿರತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜರುಗಲಿದೆ. ಆಲ್ರೆಡಿ ಜರುಗಿದೆ. ಬೆಂಗಳೂರಿನಲ್ಲಿ ಜರುಗುತ್ತಿರುವ ವಿಶ್ವ ಕಾಫಿ ಸಮ್ಮೇಳನವು ಭಾರತದಲ್ಲಿ ಮಾತ್ರವಲ್ಲದೆ ಏಷ್ಯಾ ಸ್ನೇಹಿತರೆ, ಇದು ಮಾಡ್ಕೊಳ್ಳಿ, ಏಷ್ಯಾದಲ್ಲೇ ಜರುಗುತ್ತಿರುವ ಮೊದಲ ಸಮ್ಮೇಳನವಾಗಿದೆ. ಈ ಸಮ್ಮೇಳನವನ್ನು ಅಂತಾರಾಷ್ಟ್ರೀಯ ಕಾಫಿ ಸಮ್ಮೇಳನ ಅಂದರೆ ICO, ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಜೇಷನ್, ಮತ್ತು ಕಾಫಿ ಬೋರ್ಡ್ ಆಫ್ ಇಂಡಿಯಾದವರು ಆಯೋಜಿಸುತ್ತಿದ್ದಾರೆ. ಮತ್ತು ಕಾಫಿ ವ್ಯಾಪಾರವನ್ನು ಉತ್ತೇಜಿಸುವುದು, ಕಾಫಿ ಉತ್ಪಾದಕ ಮತ್ತು ಬಳಕೆ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಉತ್ತೇಜಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರಮೋಷನ್ ಆಗಿರ್ಬೋದು, ಒಂದು ಕೋಆಪರೇಷನ್ ಆಗಿರ್ಬೋದು, ಉತ್ತಮ ಒಂದು ರಿಲೇಷನ್ಶಿಪ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಜಗತ್ತಿನಾದ್ಯಂತ ಸುಮಾರು 80 ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. ಜಾಗತಿಕವಾಗಿ ಕಾಫಿ ಉದ್ಯಮಕ್ಕೆ ಸಂಬಂಧಿಸಿದ ಸಂದಿಗ್ಧ ವಿಷಯಗಳನ್ನು ಚರ್ಚಿಸುವ ವೇದಿಕೆಯಾಗಿ ಈ ಸಮಾವೇಶ ಕಾರ್ಯದಲ್ಲಿ ನಡೆದಿರುತ್ತೆ ಸ್ನೇಹಿತರೆ. ವಿಂಬಲ್ಡನ್ ಚಾಂಪಿಯನ್ಶಿಪ್. ವಿಂಬಲ್ಡನ್ ಎಲ್ಲಿದೆ ಸ್ನೇಹಿತರೆ? ವಿಂಬಲ್ಡನ್ ಗೊತ್ತಿದೆಯಲ್ಲ ನಿಮಗೆ? ವಿಂಬಲ್ಡನ್ ಇರೋದು ಲಂಡನ್ನಲ್ಲಿ. ಓಕೆ, ಲಂಡನ್ ಎಲ್ಲಿದೆ? ಇಂಗ್ಲೆಂಡಲ್ಲಿ. ಇಂಗ್ಲೆಂಡ್ ಎಲ್ಲಿದೆ ಅಂತ ಕೇಳಿಬಿಡಿ. ಇಂಗ್ಲೆಂಡ್ ನಮ್ಮ ಪ್ರಪಂಚದಲ್ಲಿದೆ. ಓಕೆ, ತಮಾಷೆ ಮಾಡಿದೆ. 2023 ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಮೆಂಟ್ 4 ಚಾಂಪಿಯನ್ಶಿಪ್ಗಳಲ್ಲಿ 3ನೇ ಚಾಂಪಿಯನ್ಶಿಪ್ ಹಾಗೂ ಗ್ರ್ಯಾಂಡ್ ಸ್ನೇಹಿತರೆ, ಇದು ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಅತ್ಯಂತ ಹಳೆಯ ಟೆನ್ನಿಸ್ ಟೂರ್ನಿಯಾದ ವಿಂಬಲ್ಡನ್ ಚಾಂಪಿಯನ್ಶಿಪ್ ಪಂದ್ಯಗಳು. ಇದು ಅತ್ಯಂತ ಹಳೆಯದು. ಓಕೆನಾ? ಜ್ಞಾಪಕ ಇರಲಿ. ಚಾಂಪಿಯನ್ಶಿಪ್ ಪಂದ್ಯಗಳು 2023 ಜುಲೈ 3ರಿಂದ 16ರವರೆಗೆ ಇಂಗ್ಲೆಂಡ್ ದೇಶದ ಲಂಡನ್ನ ವಿಂಬಲ್ಡನ್ ಆಫ್ ಇಂಗ್ಲೆಂಡ್ ಲಾನ್ ಟೆನ್ನಿಸ್ ಮತ್ತು ಕ್ರೋಕ್ವಿಯೆಟ್ ಕ್ಲಬ್ನಲ್ಲಿ ಜರುಗಿದವು. ವಿಂಬಲ್ಡನ್ 136ನೇ ಆವೃತ್ತಿಯ ಈ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪೇನ್ ಆಟಗಾರ ಯಾರು? ಕಾರ್ಲೋಸ್ ಅಲ್ಕರಾಜ್. ಇವರು ಬ್ಯಾಟಿಂಗ್ ಚೆನ್ನಾಗಿ ಆಡಿರ್ತಾರೆ ಟೆನ್ನಿಸಲ್ಲಿ, ಕ್ರಿಕೆಟಲ್ಲ, ಟೆನ್ನಿಸಲ್ಲಿ ಚೆನ್ನಾಗಿ ಬಾರಿಸಿದ್ದಾರೆ ಕಾರ್ಲೋಸ್ ಅಲ್ಕರಾಜ್ ಅವರು. ಓಕೆ, ಕಾರ್ಲೋಸ್ ಅಲ್ಕರಾಜ್ ಹಾಗೂ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಚೆಕ್ ಆಟಗಾರ್ತಿ ಮಾರ್ಕೆಟಾ ವಂಡ್ರುಸೋವಾ ಅವರು ಚಾಂಪಿಯನ್ ಆಗಿದ್ದಾರೆ. ಇವರಿಬ್ಬರು ನೋಡಿ, ಈ ಒಂದು ವಿಂಬಲ್ಡನ್ ಟೆನ್ನಿಸ್ ಚಾಂಪಿಯನ್ಶಿಪ್ಪಲ್ಲಿ ತುಂಬ ಅದ್ಭುತವಾಗಿ ಆಡಿ ಪ್ರಶಸ್ತಿಯನ್ನು ತನ್ನದಾಗಿಸ್ಕೊಂಡಿರ್ತಾರೆ.
ಬಂಡೀಪುರದ ಪಶುವೈದ್ಯ ಡಾಕ್ಟರ್ ವಸೀಂ ಮಿರ್ಜಾಗೆ ಗಜ ಗೌರವ ಪ್ರಶಸ್ತಿ. ಗಜ ಅಂದ್ರೇ ಆನೆ ಅಲ್ವಾ, ನೋಡಿಲಿ ಏನಕ್ಕೆ ಅವ್ರಿಗೆ ಗಜ ಗೌರವ ಪ್ರಶಸ್ತಿ ಸಿಕ್ತು ಅಂದರೆ, ಇಲ್ಲಿ ನೋಡಿ ನಾನು ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವುದೋ ಒಂದು ಸುಮಾರು 30 ವರ್ಷದ ಆನೆ, ಹೆಣ್ಣಾನೆ ಏನು ಮಾಡಿದೆ, ಆಹಾರ ತಿನ್ನೋದಕ್ಕೆ ಬಂದಿದೆ ಪಾಪ. ಹುಲ್ಲೋ ಇಲ್ಲೋ ಏನಾದರೂ ಬಾಳೆಹಣ್ಣು ಏನೋ ಒಂದು ತಿನ್ನೋಕೆ ಬಂದಾಗ ಅಲ್ಲಿ ಕರೆಂಟ್ ಶಾಕ್ ಹೊಡಿಯುತ್ತೆ ಪಾಪ ಆನೆಗೆ. ಆ ಕರೆಂಟ್ ಶಾಕ್ ಹೊಡೆದಾಗ ಪಾಪ ಕರೆಂಟ್ ಅಂದರೆ ಏನು ತಮಾಷೆನ, ಪಾಪ ಆನೆ ತುಂಬ ನೋವಾಗಿ ಆನೆಗೆ ತುಂಬ ಪೆಟ್ಟು ತಿಂದು ಸಾವು ಬದುಕಿನ ನಡುವೆ ಒಂದು ಹೋರಾಟ ನಡೆಸ್ತಾ ಇರುತ್ತೆ. ಆಗ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಡಾಕ್ಟರ್ ವಸೀಂ ಮಿರ್ಜಾ ಸರ್ ಅವರು ಹೀರೋ ರೀತಿ ಬಂದು ಆನೆಗೆ ಚಿಕಿತ್ಸೆ ನೀಡಿ ಆನೆಯನ್ನು ಕಾಪಾಡಿ ಆನೆನ ಬದುಕಿಸ್ತಾರೆ. ಈ ಒಂದು ಪ್ರಮುಖವಾದಂತಹ ಪಾತ್ರ ವಹಿಸಿದ್ದ ನಮ್ಮ ಪಶುವೈದ್ಯ ಡಾಕ್ಟರ್ ವಸೀಂ ಮಿರ್ಜಾ ಅವ್ರಿಗೆ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಗಜ ಗೌರವ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿರ್ತಾರೆ ಸ್ನೇಹಿತರೆ. ಓಕೆ, ಒಡಿಶಾದ ಮಹಾನದಿ ಅರಣ್ಯ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ಬರುವ ಅಂಗೂಲ್ನಲ್ಲಿ ಆಗಸ್ಟ್ 12ರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಆಲ್ರೆಡಿ ನಡೆದಿದೆ, ತಗೊಂಡಿದ್ದಾರೆ ಸ್ನೇಹಿತರೆ ಅವರು ಪ್ರಶಸ್ತಿನ. ಇನ್ನು ನೆಕ್ಸ್ಟು ಸ್ಪೋರ್ಟ್ಸ್. ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ವಿಶ್ವದ ನಂಬರ್ 1 ಶ್ರೀಮಂತ ಟ್ವಿಟ್ಟರ್ ಮಾಲೀಕ ಎಲಾನ್ ಮಸ್ಕ್. ಇವಾಗ ಟ್ವಿಟ್ಟರ್ ಅನ್ನಲ್ಲ ಸ್ನೇಹಿತರೆ, ಅದನ್ನು ಎಕ್ಸ್ ಅಂತಾರೆ. ಓಕೆ, ಗೊತ್ತಿರಲಿ, ಎಕ್ಸ್ ಅಪ್ಲಿಕೇಶನ್ ಅದು, ಎಕ್ಸ್ ಟ್ವಿಟ್ಟರ್ ಅಲ್ಲ ಈಗ ಪ್ರಸ್ತುತ. ಇವರು ನೋಡಿ ಟೆಸ್ಲಾ ಹಾಗೂ ಸ್ಪೇಸ್ ಎಕ್ಸ್ ಕಂಪನಿಯ ಮಾಲೀಕರು. ಓಕೆ, ವಿಶ್ವದ ಅತ್ಯಂತ ಜನಪ್ರಿಯ ಇನ್ಸ್ಟಂಟ್ ಮೆಸೇಜಿಂಗ್ ಯಾವುದು? ಇನ್ಸ್ಟಾಗ್ರಾಮ್ ಅಲ್ಲ, ಟ್ವಿಟ್ಟರ್. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇದ್ದಾರೆ. ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ನಲ್ಲೂ ಇದೆ ಸ್ನೇಹಿತರೆ, ಫಾಲೋ ಮಾಡಿ ದಯವಿಟ್ಟು. ಮತ್ತು ಟ್ವಿಟ್ಟರಲ್ಲೂ ಇದೆ, ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಅಂತೇಳಿ, ಎರಡರಲ್ಲೂ ಇದೆ, ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು. ಇದರ ಒಂದು ಮಾಲೀಕರಾಗಿರ್ತಾರೆ. ಅವರಿಗೆ ಫೋರ್ಬ್ಸ್ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನ ಫಸ್ಟು ಪ್ಲೇಸಲ್ಲಿ ಇದ್ದಾರೆ ಅವರು. ಯಾಕಪ್ಪ ಅಂತಂದರೆ ಇವ್ರ ಹತ್ರ ನೋಡಿ ಇಷ್ಟು ದುಡ್ಡಿದೆ. ಎಷ್ಟು? 234 ರೂಪಾಯಿ ಅಲ್ಲ, 234.3 ಶತಕೋಟಿ ಡಾಲರ್ನಷ್ಟು ಇಷ್ಟು ದುಡ್ಡು ನಮ್ಮ ಹತ್ರ ಇದ್ದರೆ ನಾವು ಯಾರೂ ಭೂಮಿ ಮೇಲಿರಲ್ಲ. ಯಾಕೆ ಭೂಮಿ ಮೇಲಿರಲ್ಲ ಅಂತಂದರೆ ಫ್ಲೈಟಲ್ಲಿ ಹಾರಾಡ್ತಾ ಇರ್ತೀವಿ ಜುಮ್ ಅಂತ, ಆ ದೇಶಕ್ಕೆ ಈ ದೇಶಕ್ಕೆ ಈ ದೇಶಕ್ಕೆ ಮತ್ತೊಂದು ದೇಶಕ್ಕೆ ಅಂತ. ನಮ್ಮ ಲೈಫ್ ಲಾಂಗ್ ದಿನ ನಾವು 1,000 ರೂಪಾಯಿ ಇಲ್ಲ 10,000 ಖರ್ಚು ಮಾಡಿದ್ರೂ ಅಷ್ಟು ದುಡ್ಡು ನಮ್ಮ ಅಕೌಂಟಲ್ಲಿ ಖಾಲಿನೇ ಆಗಲ್ಲ ಸ್ನೇಹಿತರೆ, ಅಷ್ಟು ದುಡ್ಡು ಇದು. ಓಕೆ, ಸೊ ಮೊದಲ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ನಮ್ಮ ಭಾರತಕ್ಕೆ ಬಂದಾಗ ಮುಖೇಶ್ ಅಂಬಾನಿ ಅವರು, ಇವ್ರ ಹತ್ರ ಎಷ್ಟಿದೆ? 89.3 ಶತಕೋಟಿ ಡಾಲರ್ ಮೌಲ್ಯದ ಆಸ್ತಿಯನ್ನು ಒಂದು ಮೂಲಕ ವರ್ಲ್ಡಲ್ಲಿ 13ನೇ ಪ್ಲೇಸಲ್ಲಿ ಇದ್ದಾರೆ. ವರ್ಲ್ಡಲ್ಲಿ 13ನೇ ಪ್ಲೇಸ್. ವರ್ಲ್ಡಲ್ಲಿ ಫಸ್ಟ್ ಯಾರು? ಎಲಾನ್ ಮಾಸ್ಕ್. ಇವರು ಟೆಸ್ಲಾ ಬಗ್ಗೆ ಹೇಳ್ತೀನಿ ನೋಡಿ. ಟೆಸ್ಲಾ ಅನ್ನೋದು ಒಂದು ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ. ಅದು ಯಾವ ಕಂಪ್ನಿ ಅಂದರೆ ಕಾರ್ ಕಂಪ್ನಿ. ಈ ಟೆಸ್ಲಾದ ಒಂದು ಕಾರು ಫೀಚರ್ಸು ಯೂಟ್ಯೂಬಲ್ಲಿ ಒಂದು ಸಲ ಸರ್ಚ್ ಮಾಡಿ ಸ್ನೇಹಿತರೆ, ಟೆಸ್ಲಾ ಕಾರ್ ಫೀಚರ್ಸ್ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಟೆಸ್ಲಾ ಕಾರ್ ಯಾವ ರೀತಿ ಇರುತ್ತೆ ಅಂತ, ಅದರ ಒಂದು ಫೀಚರ್ಸ್ ಯಾವ ರೀತಿ. ಡ್ರೈವರೇ ಬಿಡೋ ಸ್ನೇಹಿತರೆ, ಅದೇ ಕಣ್ಮುಚ್ಕೊಂಡು ನೀವು ನಿದ್ದೆ ಮಾಡ್ತಾ ಇರ್ಬೋದು ಹಿಂದೆ ಸೀಟಲ್ಲಿ ಕೂತ್ಕೊಂಡು, ಜುಮ್ ಅಂತ ಕಣ್ಮುಚ್ಕೊಂಡು ಹಿಂದೆ ಸೀಟಲ್ಲಿ ನಿದ್ದೆ ಮಾಡ್ತಾಯಿದ್ರೆ ನೀವು ಅಲ್ಲಿ ಡೆಸ್ಟಿನೇಷನ್ ಹೇಳ್ಬಿಟ್ರೆ ಸಾಕು ಕಾರ್ಗೆ, ಟೆಸ್ಲಾ ಕಾರ್ಗೆ ಎಲ್ಲ ಅಪ್ಡೇಟು. ಡೆಸ್ಟಿನೇಷನ್ ಹೇಳಿದ್ರೆ ಕರ್ಕೊಂಡೋಗಿ ಈಗ ಶಾಪ್ ಮುಂದೆ ನಿಲ್ಲಿಸುತ್ತೆ. ನಿಮ್ಮನ್ನು ನಿಲ್ಲಿಸೋದೊಂದೇ ಇಲ್ಲ, ನಿಮ್ಮನ್ನು ಇಬ್ಬರಿಸುತ್ತೆ ಮಲ್ಕೊಂಡಿದ್ರೆ, ಇದೊಳ್ರಿ ಬಂದಿದೆ ನಿಮ್ಮ ಡೆಸ್ಟಿನೇಷನ್ನು ಅಂತ. ಅಷ್ಟು ಬ್ರ್ಯಾಂಡೆಡ್ ಕ್ವಾಲಿಟಿ ಫೀಚರ್ಸ್ ಇರ್ತಕ್ಕಂಥ ಒಂದು ಕಾರದು ಟೆಸ್ಲಾ. ಈ ಕಂಪನಿಯ ಓನರ್ ಅವರು ಎಲಾನ್ ಮಸ್ಕ್ ಅವರು. ಓಕೆ, G20 ಒಕ್ಕೂಟದ ಶೇರ್ಪಾಗಳ 3ನೇ ಸಭೆ ನಡೆದಿದ್ದು ಎಲ್ಲಿ? ಹಂಪಿಯಲ್ಲಿ. ಓಕೆ, ಶೇರ್ಪಾಗಳ 3ನೇ ಸಭೆ ಹಂಪಿಯಲ್ಲಿ ನಡೆಯುತ್ತೆ. ಭಾರತದ G20 ಒಕ್ಕೂಟದ 3ನೇ ಶೇರ್ಪಾಗಳ ಸಭೆಯು ಭಾರತದ G20 ಶೇರ್ಪಾ ಅಮಿತಾಬ್ ಕಾಂತ್ ಅವರ ಅಧ್ಯಕ್ಷತೆಯಲ್ಲಿ, ಅಮಿತಾಬ್ ಬಚ್ಚನ್ ಅಂತ ಜ್ಞಾಪಕ ಇಟ್ಕೊಳ್ಳಿ, ಅಮಿತಾಬ್ ಕಾಂತ್ ಅಂತ ಇದೆ ಇಲ್ಲಿ ಎಕ್ಸಾಮಲ್ಲಿ, ಅಮಿತಾಬ್ ಬಚ್ಚನ್ ಅಂತ ಬರೀಬೇಡಿ ಆಮೇಲೆ. ಅಮಿತಾಬ್ ಕಾಂತ್
ಓಕೆ, ಅಮಿತಾಬ್ ಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುತ್ತೆ. ಇಲ್ಲಿ ಹಂಪಿಯಲ್ಲಿ ಯಾವಾಗ 2023 ಜುಲೈ 13ರಿಂದ 16ರವರೆಗೆ ನಡೀತಿದ್ದು. ಈ ಸಭೆಯಲ್ಲಿ G20 ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರುಗಳಿಗೆ ನೇರ ವರದಿ ಮಾಡುವ ಅತ್ಯುನ್ನತ ಅಧಿಕಾರಿಗಳು ಭಾಗವಹಿಸಿದ್ರು. 20 ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಹಾಗೂ 10 ಆಹ್ವಾನಿತ ದೇಶಗಳ ಒಂದು ಪ್ರತಿನಿಧಿಗಳು ಸೇರಿ 120 ಅಧಿಕಾರಿಗಳು ಭಾಗವಹಿಸಿದ್ರು. ಈ ಸಭೆಯಲ್ಲಿ G20 ರಾಷ್ಟ್ರಗಳ ನಾಯಕರ ಘೋಷಣೆಗಳ ರಚನೆ ಕುರಿತು ಚರ್ಚಿಸಲಾಯಿತು. ಈ ಘೋಷಣೆಗಳನ್ನು ಅಂತಿಮವಾಗಿ ನವದೆಹಲಿಯಲ್ಲಿ ನಡೆಯಲಿರುವ G20 ನಾಯಕರ ಶೃಂಗಸಭೆಯಲ್ಲಿ ಅಂಗೀಕರಿಸಲಾಗುತ್ತದೆ. ಆಲ್ರೆಡಿ ನಡೆದಿದೆ, ಅಂಗೀಕಾರ ಕೂಡ ಆಗೋಗಿದೆ ಸ್ನೇಹಿತರೆ. ಬಟ್ ಜ್ಞಾಪಕ ಇರಲಿ ಎಲ್ಲಿ ನಡೀತು ಅಂತ. ಹಂಪಿಯಲ್ಲಿ ನಡೆಯುತ್ತೆ, ಅದಾದಮೇಲೆ ಡೆಲ್ಲಿಯಲ್ಲಿ ಕೂಡ ನಡೆಯುತ್ತೆ ಸ್ನೇಹಿತರೆ. ನೋಡಿ ಇನ್ನು ಸ್ವಲ್ಪ G20 ರಾಷ್ಟ್ರಗಳ ಸಾಂಸ್ಕೃತಿಕ ಕಾರ್ಯಕಾರಿ ಗುಂಪಿನ ಸಭೆ ಇಲ್ಲಿ ಹಂಪಿಯಲ್ಲಿ ನಡೆದಿತ್ತಲ್ವಾ, ಅದ್ರ ಬಗ್ಗೆ ಇನ್ನು ಸ್ವಲ್ಪ. G20ಗಳ ಸಾಂಸ್ಕೃತಿಕ ಕಾರ್ಯಕಾರಿ ಗುಂಪಿನ 3ನೇ ಸಭೆಯು ಸಾಂಸ್ಕೃತಿಕ ಕಾರ್ಯಕಾರಿ ಕಲ್ಚರಲ್ ಆ್ಯಕ್ಟಿವಿಟೀಸ್ದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ 3ನೇ ಸಭೆಯು ಕರ್ನಾಟಕದ ಹಂಪಿಯಲ್ಲಿ ಜುಲೈ 9ರಿಂದ 12ರವರೆಗೆ ಆಯೋಜಿಸಲಾಗಿತ್ತು. ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ಕಲ್ಲಿದ್ದಲು ಗಣಿ ಸಚಿವರಾದ ಯಾರು ಪ್ರಹ್ಲಾದ್ ಜೋಶಿ ಅವರು ಈ ಸಭೆಯನ್ನು ಉದ್ಘಾಟನೆ ಮಾಡ್ತಾರೆ. ಈ ಸಭೆಯಲ್ಲಿ G20 ರಾಷ್ಟ್ರಗಳ ಸದಸ್ಯಗಳು, ಆತಿಥ್ಯ ರಾಷ್ಟ್ರಗಳು ಮತ್ತು ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. G20 ಸಾಂಸ್ಕೃತಿಕ ಕಾರ್ಯಪಡೆಯ ಮೊದಲ ಸಭೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಮೊದಲ ಸಭೆ ಎಲ್ಲಿ ನಡೀತು, ಎರಡನೇದು ಎಲ್ಲಿ ನಡೀತು, ಮೂರನೇದು ಎಲ್ಲಿ ನಡೀತು ಅಂತ. ಮೊದಲ ಸಭೆಯು ಮಧ್ಯಪ್ರದೇಶದ ಖಜುರಾಹೋದಲ್ಲಿಯೂ ಮತ್ತು ಎರಡನೇ ಸಭೆಯು ಒಡಿಶಾದ ಭುವನೇಶ್ವರದಲ್ಲಿಯೂ ಮತ್ತು ಪ್ರಸ್ತುತ ಇದು ಮೂರನೇದಲ್ವಾ ಹಂಪಿಯಲ್ಲಿ ಜರುಗಿದವು. ಪ್ರಸ್ತುತ ಸಭೆ ಹಂಪಿನಲ್ಲಿ 3ನೇ ಒಂದು ಸಭೆ ಆಗಿದೆ. ಈ ಸಭೆಯಲ್ಲಿ ಇಂದಿನ 2 ಸಭೆಗಳಲ್ಲಿ ಚರ್ಚಿಸಲಾದ ಶಿಫಾರಸುಗಳ ಮೇಲೆ ಒಮ್ಮತ ಸಾಧಿಸಲು ಆದ್ಯತೆ ನೀಡಲಾಯಿತು. ವಾರಾಣಸಿಯಲ್ಲಿ 2023 ಆಗಸ್ಟ್ 26ರಂದು ನಡೆಯಲಿರುವ 4ನೇ ಸಾಂಸ್ಕೃತಿಕ ಕಾರ್ಯಪಡೆ ಸಭೆಯ ಮಾಹಿತಿ ಹಾಗೂ ಬೆಳವಣಿಗೆಗಳನ್ನು ಚರ್ಚಿಸುವ ವಿಚಾರಗೋಷ್ಠಿಯೊಂದಿಗೆ ಹಂಪಿ ಸಭೆಯು ಮುಕ್ತಾಯಗೊಂಡಿತು. ಅಂದರೆ ಲೇಲೆ ನಡೀತು ಅಂತ ಸ್ನೇಹಿತರೆ, ಅಪ್ ಟು ಡೇಟು. ಹಂಪಿಯ ಹಜಾರ ರಾಮ ದೇವಸ್ಥಾನದಲ್ಲಿ ಆಯುಷ್ ಇಲಾಖೆ ಆಯೋಜಿಸಿದ್ದ ಯೋಗ ಅಧಿವೇಶನದಲ್ಲಿ G20 ಪ್ರತಿನಿಧಿಗಳು ಕೂತ್ಕೊಂಡು ಯೋಗ ಮಾಡಿದ್ರು ಸ್ನೇಹಿತರೆ. ಈ ಸಭೆಯಲ್ಲಿ ಕರ್ನಾಟಕದ ವಿಶ್ವಕಲೆಗೆ ಜಾಗತಿಕ ಮನ್ನಣೆ ಸಿಗುವ ಮೂಲಕ ನಮ್ಮ ಕರ್ನಾಟಕದ ಲಂಬಾಣಿ ಕಸೂತಿ ಕಲೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಸ್ನೇಹಿತರೆ. ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಕರ್ನಾಟಕದ ಒಂದು ಕಲೆ ಇದು ಅಂತ. ನೆಕ್ಸ್ಟು ಭಾರತದ ಮೊದಲ ಕಾರ್ಬನ್ ಗ್ರಾಫೈಟ್ ರಾಕೆಟ್ ಉತ್ಪಾದನಾ ಘಟಕ ಆರಂಭ ಈ ಬೆಂಗಳೂರಲ್ಲಿ. ಎಲ್ಲಿ? ಕುಂಬಳಗೋಡಿನಲ್ಲಿ. ಕುಂಬಳಗೋಡು ನಿಮಗೆಲ್ಲ ಗೊತ್ತಿದೆ, ಮೈಸೂರು ರೋಡಲ್ಲಿ ಇರೋದು ಅಲ್ವಾ? ಯಾರೋ ಹೋಗಿದ್ದೀರಾ ಮೈಸೂರು ರೋಡ್ಗೆ? ಮೈಸೂರು ರೋಡ್ಗೆ ಹೋದರೆ ಮೊದಲು ಮೈಸೂರು ರೋಡಲ್ಲಿ ಟ್ರಾವೆಲ್ ಮಾಡಬೇಕಾಗಿತ್ತು ಅಂದರೆ ತುಂಬ ಟ್ರಾಫಿಕ್ ಇರ್ತಾಯಿತ್ತು. ಒಂದೇ ರೋಡಲ್ವ ಮೈಸೂರಿಗೆ ಇದ್ದಿದ್ದು, ಬೆಂಗಳೂರು ಟು ಮೈಸೂರು. ಇವಾಗ ಏನು ಮಾಡಿದ್ದಾರೆ, ಆ ರೋಡನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಗಲ ಮಾಡಿ ಅಲ್ಲಿ ಒಂದೇ ರೋಡಲ್ಲೇ 4-5 ಗಾಡಿಗಳು ಅಟ್ ಎ ಟೈಮ್ ಪಾಸ್ ಆಗ್ಬೋದು, ಅಷ್ಟು ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ ರೋಡು. 2 ಅವರ್ಗೆ 1.5 ಅವರ್ಗೆ ಮೈಸೂರಲ್ಲಿ ಹೋಗಿ ಬಿದ್ದೋಗ್ಬಿಡ್ಬೋದು ನಾವು ಕಾರಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡಿಗೆ. ಇರಲಿ. ಕುಂಬಳಗೋಡು ಬಳಿಯ ಯೂನೆಕ್ಸ್ ನ್ಯೂ ಇಂಡಿಯಾ ಕಾರ್ಖಾನೆ ಆರಂಭವಾಗಿದೆ. ಇದು ಭಾರತದಲ್ಲಿ ಮೊದಲ ಬಾರಿಗೆ ಕಾರ್ಬನ್ ಗ್ರಾಫೈಟ್ ರಾಕೆಟ್ಗಳನ್ನು ಉತ್ಪಾದಿಸಲಿದೆ. ಎಕ್ಸಾಂಪಲ್ ಕೇಳಬಹುದು ಸ್ನೇಹಿತರೆ, ಮೊದಲ ಒಂದು ಕಾರ್ಬನ್ ಗ್ರಾಫೈಟ್ ರಾಕೆಟ್ ಉತ್ಪಾದಿಸಲಿರುವ ಒಂದು ಕೇಂದ್ರ ಎಲ್ಲಿದೆ ಅಂತ ಕೇಳ್ಬೋದು. ಆಪ್ಷನಲ್ಲಿ ಬೆಂಗಳೂರಲ್ಲಿ ಕೊಟ್ಟರೆ ನೀವು ಬೆಂಗಳೂರನ್ನು ಸೆಲೆಕ್ಟ್ ಮಾಡಿ, ಕುಂಬಳಗೋಡು ಅಂತ ಕೊಟ್ಟರೆ ಕುಂಬಳಗೋಡು ಅಂತ ಹಾಕ್ರಿ. ಕುಂಬಳಗೋಡು ಅಂತ ಕೊಡಲ್ಲ, ಕೊಟ್ಟರೆ ಕುಂಬಳಗೋಡು ಹಾಕಿ, ಇಲ್ಲ ಬೆಂಗಳೂರು ಅಂತ ಗ್ಯಾರಂಟಿ ಕೊಡ್ತಾರೆ ಸ್ನೇಹಿತರೆ. ಓಕೆ, ಈ ಒಂದು ರಾಕೆಟ್ಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸುವ ದೃಷ್ಟಿಯಿಂದ ಈ ಕಾರ್ಖಾನೆ ಓಪನ್ ಮಾಡ್ತಾರೆ. ಮೊದಲ ಬಾರಿಗೆ ಭಾರತದಲ್ಲೇ ಉನ್ನತ ಕಾರ್ಯಕ್ಷಮತೆ ಕಾರ್ಬನ್ ಗ್ರಾಫೈಟ್ ರಾಕೆಟನ್ನು ಉತ್ಪಾದಿಸಲಾಗುತ್ತದೆ. ಜೊತೆ ಆಟದ ಸಾಮಗ್ರಿಗಳು ಕೂಡ ಹೆಚ್ಚಿನ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯಲು ಸಹಕಾರಿಯಾಗಲಿವೆ. ಓಕೆ, ಮತ್ತು ನ್ಯಾಕ್ನ ಡೈರೆಕ್ಟ್ರು ಯಾರಪ್ಪ ಅಂತಂದರೆ ಗಣೇಶನ್ ಕಬೀರನ್.
ನ್ಯಾಕ್ ಪ್ರಸ್ತುತ ಡೈರೆಕ್ಟ್ರ್ ಯಾರಪ್ಪ ನ್ಯಾಕ್ದು ಡೈರೆಕ್ಟ್ರು ಅಂತಂದರೆ ಗಣೇಶನ್ ಕನ್ನಬೀರನ್ ಅಂತೇಳಿ. ಓಕೆ, ಸೊ ಇವರು ಡೈರೆಕ್ಟರ್ ಆಗಿದ್ದಾರೆ. ಏನಿದೆ ನ್ಯಾಕು ನೋಡಿ, ನ್ಯಾಷನಲ್ ಅಸೆಸ್ಮೆಂಟ್ ಸಾರಿ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರ ಒಂದು ನೂತನ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ ಸ್ನೇಹಿತರೆ. ಪ್ರೊಫೆಸರ್ ಕನ್ನಬೀರನ್ ಅವರು ನ್ಯಾಕ್ ಜೊತೆ ನ್ಯಾಕ್ನ ಒಂದು ನೂತನ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ನೂತನ ಮುಖ್ಯಸ್ಥರಾಗಿ 2023 ಜುಲೈ 28 ಅಧಿಕಾರ ವಹಿಸ್ಕೊಂಡಿರ್ತಾರೆ. ಓಕೆ, ಇವ್ರ ಬಗ್ಗೆ ಹೇಳೋದಾದರೆ ತಿರುಚನಾಪಲ್ಲಿಯಲ್ಲಿ NIT ಪ್ರೊಫೆಸರ್ ಆಗಿರುವ ಇವರು ಶೈಕ್ಷಣಿಕ ಸಂಶೋಧನೆ ಮತ್ತು ಆಡಳಿತದಲ್ಲಿ 30 ವರ್ಷಗಳ ಕಾಲ ಅನುಭವವನ್ನು ಹೊಂದಿದ್ದಾರೆ. NITಯಲ್ಲಿ ನಿರ್ದೇಶಕರಾಗಿ ಮತ್ತು ಡೀನ್ ಕೂಡ ಆಗಿದ್ದಾರೆ ಸ್ನೇಹಿತರೆ. NEPನಲ್ಲಿ ಇವರು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಸ್ನೇಹಿತರೆ. NEP 2020 ಜಾರಿಗೆ ಆಯ್ತಲ್ವಾ, ಇಂಪ್ಲಿಮೆಂಟ್ ಆಗೋದು ಕೂಡ ಇವ್ರ ರೋಲ್ ತುಂಬ ಇಂಪಾರ್ಟೆಂಟ್ ಆಗಿದೆ ಇವ್ರ ರೋಲು. ಎಲ್ಲರಿಗೂ ಈ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಸ್ನೇಹಿತರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರೂ ತಿಳ್ಕೊಳ್ಳಿ ಇನ್ಫಾರ್ಮೇಷನ್ನು, ನಿಮ್ಮ ಜೊತೆ ಅವರೂ ಕಲೀಲಿ. ಓಕೆನಾ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆನಾ, ಇದೇ ನಮ್ಮ ರಿಕ್ವೆಸ್ಟು. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇರ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೊಂದು ರಿಕ್ವೆಸ್ಟ್ ನಿಮಗೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ. ಈ ಒಂದು ಕ್ಲಾಸಲ್ಲಿ ಇಷ್ಟನ್ನು ಹೇಳ್ತಾ ಇನ್ನು ರಿಮೈನಿಂಗ್ ಕ್ಲಾಸಸ್ಸನ್ನು ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು.